ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಿಮಗೆ ನಾವು ಹಿಂದಿನ ವಿಡಿಯೋದಾಗ ರಾಮ ಲಕ್ಷ್ಮಣರು ತಾಟಕ ಸಂಹಾರ ಮಾಡಿ ಸಿದ್ಧಾಶ್ರಮದಲ್ಲಿದ್ದ ಎಲ್ಲಾ ವಿಶ್ವಾಮಿತ್ರ ಮುನಿಗಳ ಶಿಷ್ಯ ವೃಂದವೆಲ್ಲ ಸಂತೋಷ ಪಟ್ಟಿರುವ ವೃತ್ತಾಂತ ಹೇಳಿದ್ದೆವು. ಅದನ್ನು ಯಾರು ನೋಡಿಲ್ಲವೋ ನೋಡಿಕೊಂಡು ಬನ್ನಿ. ಮರುದಿನ ಬೆಳಿಗ್ಗೆ ವಿಶ್ವಾಮಿತ್ರರು ಶ್ರೀರಾಮನಿಗೆ, ವತ್ಸ, ವಿದೇಹದ ಜನಕರಾಜನು ತನ್ನ ಮಗಳ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಅವಳನ್ನು ವರಿಸಲು ತರುಣ ರಾಜಕುಮಾರರೆಲ್ಲ ಜಂಬೂ ದ್ವೀಪದ ಮೂಲೆ ಮೂಲೆಗಳಿಂದಲೂ ಬರಾಕತ್ಯಾರ. ಋಷಿಮುನಿಗಳು ಕೂಡ ಆ ಒಂದು ಮಹೋತ್ಸವವನ್ನು ನೋಡಿ ಕಣ್ತುಂಬಿಕೊಳ್ಳಾಕ ಮಿಥಿಲೆಗೆ ಹೋಗಕತ್ಯಾರ. ಅದರಾಗ ನೀನಂತೂ ಅವರೆಲ್ಲರಿಗಿಂತಲೂ ಸುರಸುಂದರನಿದ್ದೆ. ಹಂಗಾಗಿ ನಾವು ಅಲ್ಲಿಗೆ ಹೋಗೋಣ. ತ್ರಿಲೋಕ ಸುಂದರಿಯಾದ ಸೀತೆ ನಿನಗ ಯಾಕ ಮಾಲಿ ಹಾಕ್ಬಾರ್ದ? ಒಂದ್ ವೇಳೆ ಹಂಗಾತಂದ್ರ ನಿನ್ನ ಮದುವೆಯಾಗ ನಮ್ಮಂತ ಬ್ರಾಹ್ಮಣರು ಹೊಟ್ಟಿ ತುಂಬ ಊಟ ಮಾಡಬಹುದಲ್ಲವೇ ಎಂದು ಹಾಸ್ಯ ಮಾಡಿದರು. ಹಿಂಗ ಹಾಸ್ಯ ವಿನೋದಗಳನ್ನು ಮಾಡುತ್ತಾ ದಾರಿಯಲ್ಲಿ ಬರುವ ಪ್ರದೇಶಗಳ ಮಾಹಿತಿಗಳನ್ನು ಕೊಡುತ್ತಾ ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರೊಂದಿಗೆ ದರ್ಭಂಗ ಎಂಬ ಪ್ರದೇಶಕ್ಕೆ ಬಂದು ತಲುಪಿದರು. ಅಲ್ಲಿ ಶ್ರೀರಾಮನಿಗೆ ಒಬ್ಬಳು ಸ್ತ್ರೀಯು ಶಿಲೆಯ ರೂಪದಲ್ಲಿ ಕಲ್ಲಾಗಿ ನಿಂತಿರುವಂತೆ ಮತ್ತು ಆ ಶಿಲೆಯು ಶ್ರೀರಾಮನಿಗೆ ಏನೋ ಹೇಳಲು ಬಯಸಾಕತ್ತೈತಂತ ರಾಮನಿಗೆ ಅನ್ಸಾಕತ್ತ. ಅದಕ್ಕೆ ರಾಮ ವಿಶ್ವಾಮಿತ್ರರಿಗೆ, ಗುರುಗಳೇ, ಈ ಶಿಲೆಯಲ್ಲಿರುವ ಸ್ತ್ರೀ ಯಾರು ಮತ್ತು ಈ ಶಿಲೆಯು ನನಗೆ ಏನೋ ಹೇಳಲು ಹಂಬಲಿಸುತ್ತಿದೆ ಎಂದು ನನಗೇಕೆ ಅನ್ನಿಸುತ್ತಿದೆ ಎಂದು ಕೇಳ್ತಾನ. ಆಗ ವಿಶ್ವಾಮಿತ್ರರು, ವತ್ಸ, ಇದು ಗೌತಮ ಮುನಿಗಳ ಧರ್ಮಪತ್ನಿ ಅಹಲ್ಯ ಮೂರ್ತಿ. ಈ ಶಿಲೆಯು ಸಾವಿರಾರು ವರ್ಷಗಳಿಂದಲೂ ನಿನ್ನ ಬರುವಿಕೆಗಾಗಿ ಎದುರು ನೋಡುತ್ತಿತ್ತು. ಈಗ ಆ ಕಾಲ ಕೂಡಿ ಬಂದಿದೆ. ಈಕೆ ಸಾಮಾನ್ಯದವಳಲ್ಲ, ಇವಳು ಕೂಡ ಒಬ್ಬ ದೇವಸುಂದರಿ. ಹಿಂದೆ ಊರ್ವಶಿ ಎಂಬ ಅಪ್ಸರಿಯು ತಾನೇ ಎಲ್ಲರಿಗಿಂತ ಸುರಸುಂದರಿ ಎಂಬ ಅಹಂಕಾರ ಪಡುತ್ತಿದ್ದಳು. ಅವಳ ಅಹಂಕಾರವನ್ನು ಮುರಿಯಾಕ ಬ್ರಹ್ಮನು ಈ ಅಹಲ್ಯೆಯನ್ನು ಸೃಷ್ಟಿ ಮಾಡಿದ. ಈ ಅಹಲ್ಯ ಅಂತಂದ್ರ ಯಾವುದೇ ಕಲೆ ಅಥವಾ ಕಪ್ಪು ಚುಕ್ಕೆ ಇಲ್ಲದವಳು ಅಂತ ಅರ್ಥ. ಹೆಸರಿಗೆ ತಕ್ಕಂತೆ ಅತಿ ಸುಂದರಿಯಾದ ಅಹಲ್ಯೆಯನ್ನು ಸಪ್ತ ಋಷಿಗಳಲ್ಲೊಬ್ಬರಾದ ಗೌತಮ ಮುನಿಗಳ ಜೊತೆ ಬ್ರಹ್ಮ ಮದುವೆ ಮಾಡಿಕೊಡ್ತಾನೆ. ಹಲವಾರು ವರ್ಷಗಳ ಕಾಲ ಅವರಿಬ್ಬರು ಇದೇ ಆಶ್ರಮದಲ್ಲಿ ಸುಖ ಸಂಸಾರ ನಡೆಸಿದ್ದರು. ಅದರ ಪ್ರತಿಫಲವಾಗಿ ಅವರಿಗೊಬ್ಬ ಮಗ ಹುಟ್ಟಿದ. ಅವನ ಹೆಸರು ಶತಾನಂದ ಅಂತ ಹೇಳಿ. ಹಿಂಗಿರಬೇಕಾದ್ರ ಈ ಸುಖ ಸಂಸಾರದ ಮ್ಯಾಗ ಒಂದಿನ ದೇವೇಂದ್ರನ ಕಣ್ಣು ಬಿಟ್ಟ. ಅಹಲ್ಯ ರೂಪವನ್ನು ನೋಡಿದ ಇಂದ್ರನಿಗೆ ಹುಚ್ಚು ಹಿಡಿಯೋದಂದೇ ಬಾಕಿ. ಹೆಂಗಾದ್ರೂ ಮಾಡಿ ಈಕೆಯನ್ನು ಅನುಭವಿಸಲೇಬೇಕು ಅಂತ ಉಪಾಯ ಮಾಡಿ ಒಂದಿನ ನಡುರಾತ್ರಿಯಾಗ ಹುಂಜಾಗಿ ಬೆಳಗಿನ ಜಾವ ಹುಂಜ ಕೂಗ್ತೈತಲ್ಲ ಹಂಗ ಕೂಗದ. ಹುಂಜು ಕೂಗಿದ ಶಬ್ದ ಕೇಳಿದ್ದ ತಡ ಋಷಿ ಗೌತಮನು ಪ್ರತಿನಿತ್ಯದಂತೆ ಎದ್ದು ಸ್ನಾನ ಮಾಡಿ ಬರಲು ಪಕ್ಕದಲ್ಲೇ ಹರಿಯುತ್ತಿದ್ದ ನದಿಯ ಕಡೆ ಹೋದನು. ಇದ ಸಮಯಕ್ಕಾಗಿ ಕಾದು ಕುಂತಿದ್ದ ಇಂದ್ರ ಗೌತಮ ಋಷಿಯ ವೇಷ ಧರಿಸಿ ಆಶ್ರಮದ ಒಳಗೆ ಪ್ರವೇಶ ಮಾಡಿದ. ಇತ್ತ ಅಹಲ್ಯೆಯು ತನ್ನ ಪತಿ ಹೀಗೆ ಎಂದೂ ಇಷ್ಟು ಬೇಗ ಮರಳಿ ಬಂದಿದ್ದಿಲ್ಲ. ಹಂಗಾಗಿ ಯಾರಿರಬಹುದು ಎಂದು ದಿಟ್ಟಿಸಿ ನೋಡಿ ಇವನು ಇಂದ್ರನೇ ಎಂದು ಕಂಡು ಹಿಡಿದಳು. ಯಾಕಂದ್ರೆ ಅವಳು ಕೂಡ ಹಿಂದೆ ಅಪ್ಸರೆ ಆಗಿದ್ದಲ್ಲ, ಅದಕ್ಕ. ಅಹಲ್ಯೆಯು ಕೆರಳಿದ ಸರ್ಪದಂತೆ ದೇವೇಂದ್ರನಿಗೆ ಚಿಮಾರಿ ಹಾಕಿ ಹೊರಗೆ ಹೋಗಲು ಹೇಳಿದಳು. ಹತಾಶೆಯಿಂದ ದೇವೇಂದ್ರನು ಹೊರಗೆ ಬರುತ್ತಿರುವಾಗಲೇ ಸ್ನಾನಕ್ಕೆ ಹೋಗಿದ್ದ ಗೌತಮ ಮುನಿಯು ಮರಳಿ ಬರುವಾಗ ದೂರದಿಂದಲೇ ದೇವೇಂದ್ರ ಹೋಗುವುದನ್ನು ಗಮನಿಸಿದ. ಶೀಘ್ರವೇ ಆಶ್ರಮಕ್ಕೆ ಬಂದು ಹಿಂದು ಮುಂದು ಯೋಚಿಸದೆ ಅಹಲ್ಯೆಗೆ, ನೀನು ಪಾತಿವೃತ್ಯದಿಂದ ಭ್ರಷ್ಟಳಾಗಿರುವೆ. ಆದ್ದರಿಂದ ಇಂದಿನಿಂದ ನೀನು ಕಲ್ಲಾಗಿ ಹೋಗು ಮತ್ತು ಸುರಾಧಿಪತಿಯಾದ ದೇವೇಂದ್ರನೇ, ನಿನ್ನ ವೃಷಣಗಳು ಕಳಚಿ ಬೀಳಲೆಂದು ಭಯಂಕರವಾದ ಶಾಪ ಕೊಟ್ಟನು. ಆಗ ಅಹಲ್ಯೆಯು ತನ್ನ ಪತಿಗೆ ದುಃಖದಿಂದ, ಸ್ವಾಮಿ, ತಾವು ದುಡುಕಿ ನಿರ್ಧಾರ ತೆಗೆದುಕೊಂಡಿರಿ. ಇರಲಿ, ಇದು ಕೂಡ ವಿಧಿಯ ಆಟವೇ ಆಗಿರಬೇಕು. ಆದರೆ ಇದಕ್ಕೆ ಪರಿಹಾರವಿಲ್ಲವೇ ಎಂದು ಕೇಳಿದಾಗ ಗೌತಮರು ಹೇಳ್ತಾರ, ಭವಿಷ್ಯದಲ್ಲಿ ಮಹಾವಿಷ್ಣುವಿನ ಅವತಾರವಾದ ಶ್ರೀರಾಮನು
ತನ್ನ ತಮ್ಮ ಲಕ್ಷ್ಮಣ ಮತ್ತು ಗುರು ವಿಶ್ವಾಮಿತ್ರರ ಜೊತೆಗೂಡಿ ಇಲ್ಲಿಗೆ ಬರುತ್ತಾರೆ. ಆಗ ಶ್ರೀರಾಮನ ಕೃಪಾದೃಷ್ಟಿ ನಿನ್ನ ಮೇಲೆ ಬಿದ್ದಾಗ ನಿನಗೆ ಶಾಪ ವಿಮೋಚನೆ ಆಗುತ್ತದೆ ಎಂದು ಹೇಳಿ ಭಾರವಾದ ಹೃದಯದಿಂದ ಗೌತಮರು ತಪಸ್ಸಿಗೆ ಹೊಕ್ಕಾರ ಅಂತ ವಿಶ್ವಾಮಿತ್ರರು ಶ್ರೀರಾಮನಿಗೆ ನಡೆದಿರುವ ಎಲ್ಲ ವೃತ್ತಾಂತವನ್ನು ಹೇಳಿ, ವತ್ಸ ರಾಮದೇವ, ನಿರಪರಾಧಿಯಾದ ಹಾಗೂ ನಿನ್ನ ಪರಮ ಭಕ್ತಳಾದ ಅಹಲ್ಯೆಯನ್ನು ನಿನ್ನ ಪಾವನವಾದ ಚರಣ ಸ್ಪರ್ಶದಿಂದ ಇವಳ ಪಾಪವನ್ನು ಪರಿಹರಿಸು ಎಂದು ಹೇಳಿದನು. ಇದನ್ನು ಕೇಳಿದ ಶ್ರೀರಾಮನು ಮಂದಸ್ಮಿತ ನಗುಮುಖದಿಂದ ಅಹಲ್ಯೆಯನ್ನು ತನ್ನ ಪಾದಸ್ಪರ್ಶ ಮಾತ್ರದಿಂದಲೇ ಅವಳನ್ನು ಪರಮ ಸುಂದರಿಯನ್ನಾಗಿ ಬದಲಾಯಿಸಿದ. ಆಗ ಗೌತಮ ಮುನಿಯು ಅಲ್ಲಿ ಪ್ರತ್ಯಕ್ಷನಾಗಿ ಗುರು ವಿಶ್ವಾಮಿತ್ರ ಮತ್ತು ರಾಮ ಲಕ್ಷ್ಮಣರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಹಲ್ಯೆಯನ್ನು ಸೇರಿಕೊಳ್ತಾರೆ. ಹಿಂಗ ಸರ್ವರಿಗೂ ಅಚ್ಚರಿಯಾಗುವಂತೆ ಅಹಲ್ಯೆಯನ್ನು ಉದ್ಧರಿಸಿ ಅಲ್ಲಿರುವ ಎಲ್ಲ ಆಶ್ರಮವಾಸಿಗಳಿಗೆ ಸಂತೋಷ ಪಡಿಸಿ ಮೂವರು ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಬೆಳೆಸ್ತಾರೆ. ಪ್ರಿಯ ವೀಕ್ಷಕರೇ, ಮಿಥಿಲಾ ಪಟ್ಟಣದಲ್ಲಿ ನಡೆದ ಸೀತಾದೇವಿಯ ಸ್ವಯಂವರದ ಕಥೆಯನ್ನು ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈಗ ನಾನು ನಿಮಗೆ ಹೇಳಿದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.